ಇವತ್ತಿನ ವಿಷಯ ಏನು ಅಂತ ತಿಳ್ಕೊಳ್ಳಬೇಕು ನೀವು. ಯಾಕಂದ್ರೆ ಇದು ನಮ್ಮ ನಿಮ್ಮಗಳ ಒಂದು ಸಮಾಜದಲ್ಲಿ ನಡೆಯುವಂತ ಘಟನೆ ಏನಾಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ಮೊದಲ ಬಾರಿಗೆ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಈ ಒಂದು ವಿಷಯದ ಬಗ್ಗೆ ನೀವು ಕೊನೆವರೆಗೂ ನೋಡ್ಬಿಟ್ಟು ಕಮೆಂಟ್ ಮಾಡ್ಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಸರ್ಕಾರಿ ಶಾಲೆ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಇರುವಂತ ಒಂದು ಸರ್ಕಾರಿ ಶಾಲೆಯ ಕಾರ್ಯಾಲಯದ ಮುಂದೆ ಮಾಟ ಮಂತ್ರ ಮಾಡಿದ್ದಾರೆ. ಆ ಮಾಟ ಮಂತ್ರ ಮಾಡಿದ ಪುಣ್ಯವಂತರಿಗೆ ನನ್ನ ಶತಕೋಟಿ ನಮಸ್ಕಾರಗಳು. ಯಾಕೆ ಅಂತೀರಾ? ಅವರು ಇನ್ನು ಯಾವ ಒಂದು ದುನಿಯಾದಲ್ಲಿದ್ದಾರೋ, ಯಾವ ಒಂದು ಕಾಲದಲ್ಲಿದ್ದಾರೋ, ಅವರು ಮಾಡಿರೋದು ಸರ್ಕಾರಿ ಶಾಲೆಯ ಕಾರ್ಯಾಲಯದ ಮುಂದೆ ಮಾಟ ಮಂತ್ರ. ಈ ಒಂದು ಸಾಮಾಜಿಕ ಪಿಡುಗು ಬಹಳ ಹಳೆಯ ಕಾಲದಿಂದಲೂ ಬಂದಿದೆ. ಈಗಲೂ ಮಾಡ್ತಿದ್ದಾರೆ. ಕೆಲವರು ನಂಬ್ತಾರೆ. ಬಟ್ ಇವ್ರು ಏನ್ ಮಾಡ್ಬೇಕಿತ್ತು? ಅದನ್ನೆಲ್ಲ ನಂಬುವವರ ಮುಂದೆ ಮಾಟ ಮಂತ್ರ ಮಾಡ್ಬೇಕಿತ್ತು. ಆದ್ರೆ ಇವ್ರು ಮಾಡಿರೋದೇನು? ಸರ್ಕಾರಿ ಶಾಲೆಯ ಕಾರ್ಯಾಲಯದ ಮುಂದೆ. ಅಲ್ಲಿ ಯಾರು ಇರ್ತಾರೆ? ಶಿಕ್ಷಕರು. ಯಾವ ಶಿಕ್ಷಕರು? ಸರ್ಕಾರಿ ಶಾಲೆಯ ಶಿಕ್ಷಕರು. ಅವರು ಏನು? ವಿದ್ಯಾವಂತರು. ಆ ವಿದ್ಯಾವಂತರು ಇದನ್ನೆಲ್ಲ ನಂಬ್ತಾರ? ಸರ್ಕಾರಿ ಶಾಲೆಯ ಶಿಕ್ಷಕರು ಸಮಾಜದಲ್ಲಿ ಇರುವಂತ ಮೂಢನಂಬಿಕೆಗಳು, ಇಂತಹ ಪಿಡುಗುಗಳು ಹೋಗಲಾಡಿಸಲೆಂದೇ ಅವರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಿರ್ತಾರೆ. ಅಂತಹ ಶಿಕ್ಷಕರ ಕಾರ್ಯಾಲಯದ ಮುಂದೆ ಈ ಮಾಟ ಮಂತ್ರ ಮಾಡಿದ್ರೆ ಅವ್ರು ನಂಬೋದುಂಟ? ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಒಂದು ಸಾಮಾಜಿಕ ಬದ್ಧತೆಯ ಬಗ್ಗೆ ಪಾಠ ಮಾಡ್ತಿರ್ತಾರೆ. ಸಮಾಜದಲ್ಲಿರುವ ಪಿಡುಗುಗಳು ಯಾವ ರೀತಿ ಹೋಗಲಾಡಿಸ್ಬೇಕಂತ ಪಾಠ ಮಾಡ್ತಿರ್ತಾರೆ. ಈ ಮೂಢನಂಬಿಕೆಯ ಈ ಮಾಟ ಮಂತ್ರ ಆ ಶಿಕ್ಷಕರು ನಂಬ್ತಾರ? ಈ ವಿಡಿಯೋ ನೋಡಿ. ನಾನು ಹಾಕಿರೋ ವಿಡಿಯೋ ನೋಡ್ತಿದ್ದೀರಲ್ಲ, ಈ ವಿಡಿಯೋನಲ್ಲಿ ನೋಡಿ. ಮುಗ್ಧ ಮಕ್ಕಳೊಂದಿಗೆ ಶಿಕ್ಷಕರು ಶಾಲೆಯ ಆವರಣದಲ್ಲಿ, ಆದ್ರೆ ಸೈಡಲ್ಲಿ ಕಾಣ್ತಿದೆಯಲ್ಲ ಕಾರ್ಯಾಲಯದ ಮುಂದೆ ಮಾಟ ಮಂತ್ರ ಮಾಡಿ ನಿಂಬೆ ಹಣ್ಣಿನಿಂದ ಅದು ಏನೇನೋ ಮಾಡಿದ್ದಾರೆ. ಇದಕ್ಕೆ ಆ ಶಿಕ್ಷಕರು ಹೆದರುವ ಮಾತೇ ಇಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ಈ ಮಾಟ ಮಂತ್ರ ಮಾಡಿರೋರು ಅವರದೇ ಆಗಿರ್ತಕ್ಕಂಥ ಬುದ್ಧಿವಂತರು ಇರ್ತಾರಲ್ಲ, ಅವರ ತಲೆಯಲ್ಲಿ ಇರ್ತಕ್ಕಂಥ ಮೆದುಳು ಇದೆಯಲ್ಲ, ಆ ತರ ಇರೋ ವ್ಯಕ್ತಿಗಳ ಮುಂದೆ ಮಾಟ ಮಂತ್ರ ಮಾಡಿದ್ರೆ ಅವರು ಹೆದರ್ತಿದ್ರು. ಇಲ್ಲಿ ಶಿಕ್ಷಕರು ಹೆದರಲ್ಲ, ಇವರು ಬಗ್ಗಲ್ಲ. ಯಾಕಂದ್ರೆ ಇವರು ಎಲ್ಲ ತಿಳ್ಕೊಂಡಿರೋರು ಶಿಕ್ಷಕರು. ಇದೆಲ್ಲ ಏನು ಇಲ್ಲ. ಹೆದರಿ ಆಫೀಸ್ಗೆ ಕೀ ಲಾಕ್ ಮಾಡ್ತಾರ? ಇಲ್ಲ. ಮಕ್ಕಳಲ್ಲಿ ಧೈರ್ಯ ತುಂಬ್ತಾರೆ ಶಿಕ್ಷಕರು. ಇದು ಮೂಢನಂಬಿಕೆ, ಇದು ಸಾಮಾಜಿಕ ಪಿಡುಗು. ಇದು ಯಾರೋ ಬೇಕಂತ ಮಾಡಿರೋರು. ಇದು ತಮ್ಮ ಕಾಲ್ ಮೇಲೆ ತಾವು ನಿಲ್ಲಕ್ಕೆ ಆಗದೆ ಇರುವಂತವ್ರು ಮಾಡಿರೋದು ಒಂದು ಯಾವ್ದು ಕೆಲಸ? ಇದು ಗಲೀಜು ಕೆಲಸ. ಅದಕ್ಕೆ ಆ ಶಿಕ್ಷಕರು ಹೆದರಲ್ಲ, ಮಕ್ಕಳಿಗೆ ಧೈರ್ಯ ತುಂಬ್ತಾರೆ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂತ ಈ ಶಿಕ್ಷಕರು ಹೆದರ್ಕೊಂಡು ಕಾರ್ಯಾಲಯಕ್ಕೆ ಲಾಕ್ ಮಾಡಿದ್ರೆ ಅಲ್ಲಿ ಅರ್ಥ ಹೊಡೆಯಲ್ಲ. ಇದು ಯಾವ್ರಂತ ನಾನು ಹೇಳೋಕೆ ಹೋಗಲ್ಲ. ಇದು ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ, 1ನೇ ತರಗತಿಯಿಂದ 7ನೇ ತರಗತಿವರೆಗೂ. ಇಂತಹ ಒಂದು ನೂರಾರು ಮಕ್ಕಳು ಕಲಿಯುವಂತ ಒಂದು ಸರ್ಕಾರಿ ಶಾಲೆಯ ಕಾರ್ಯಾಲಯದ ಮುಂದೆ ಈ ತರ ಮಾಡ್ತಾರೆ ಅಂದ್ರೆ ತಮ್ಮ ಮನೆಯಲ್ಲಿ ಮಕ್ಕಳು ಇದಾರೋ ಇಲ್ವೋ, ಮಾಡಿದವರು ಬುದ್ಧಿ ತಲೆಯಲ್ಲಿದೆಯೋ ಇನ್ನೆಲ್ಲಿದೆಯೋ ಆ ದೇವರಿಗೇ ಗೊತ್ತು. ಸೊ ನಾನು ಏನ್ ಹೇಳಕ್ ಬರ್ತಿದ್ದೀನಿ, ಅವರಿಗೆ ಶತಕೋಟಿ ವಂದನೆಗಳು. ಅವರು ಇಲ್ಲಿ ಮಾಡಬಾರ್ದಿತ್ತು. ಅವರ ತಲೆಯಲ್ಲಿ ಯಾವ ತರ ಮೆದುಳು ಇದೆಯೋ ಅಂತವರು ಮೆದುಳು ಇದಿರ್ತಲ್ಲ, ಅಂತವ್ರ ಮುಂದೆ ಮಾಡ್ಬೇಕಾಗುತ್ತೆ. ಇಂತಲ್ಲಿ ಮಾಡಿದ್ರೆ ಶಾಲೆ ಕ್ಲೋಸ್, ಶಾಲೆ ಗೇಟ್ ಕ್ಲೋಸ್ ಮಾಡ್ತಾರ? ಸಾಧ್ಯನೇ ಇಲ್ಲ. ಈ ಸರ್ಕಾರಗಳು ಏನ್ ಮಾಡ್ಬೇಕು ಅಂದ್ರೆ, ಮುಚ್ಚಿರೋ ಶಾಲೆಗಳು ಇದಾವೆ, ಅಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಮುಚ್ಚಿರಬಹುದು. ಆದ್ರೆ ತರಗತಿಗಳು ತುಂಬಿ ತುಳಿರ್ತಕ್ಕಂಥ ಶಾಲೆಗಳಿಗೆ ಚೆನ್ನಾಗಿ ಗೇಟ್ ಕೂರಿಸ್ಬೇಕು, ಕಾಂಪೌಂಡ್ ಹಾಕಿಸ್ಬೇಕು. ಅಗತ್ಯ ಬಿದ್ರೆ CC ಕ್ಯಾಮೆರಾ ವ್ಯವಸ್ಥೆ ಮಾಡ್ಬೇಕು. ಇಲ್ಲಾಂದ್ರೆ ರಾತ್ರಿ ಶಿಕ್ಷಕರು ಇಲ್ಲದ ಟೈಮಲ್ಲಿ ಈ ತರ ಎಲ್ಲ ಮಂಕು ಬುದ್ಧಿ ಉಪಯೋಗಿಸ್ಕೊಂಡು ಕಾರ್ಯಾಲಯದ ಮುಂದೆ ಈ ತರ ರಂಗೋಲಿ ಹಾಕಿರೋ ತರ ಹಾಕ್ಬಿಟ್ಟು ಲಿಂಬೆ ಹಣ್ಣು ಇಟ್ರೆ ಯಾರು ತಾನೆ ಹೆದರ್ತಾರೆ? ಸೊ ನಾನು ಹೇಳಕ್ ಬರೋದಿಷ್ಟೇ, ಶಾಲೆ ಸರ್ಕಾರಿ ಶಾಲೆಗಳಿಗೆ ಒಳ್ಳೆ ಕಾಂಪೌಂಡ್ ಇರ್ಲಿ, ಒಳ್ಳೆ ಗೇಟ್ ಇರ್ಲಿ, ಒಳಗಡೆ ಯಾರು ನುಸುಳದೆ ಇರತ್ತಲ್ಲ ವ್ಯವಸ್ಥೆ ಇರ್ಲಿ.
ಒಳ್ಳೆ ಡೋರ್ ಇಲ್ಲ, ಕೆಲವೊಂದ್ ಕಡೆ ಒಡೆದಿರೋ ಬಾಗಿಲುಗಳು ಇದಾವೆ, ಒಡೆದಿರೋ ಕಿಟಕಿಗಳು ಇದಾವೆ. ಶಾಲೆಯ ಆವರಣ ಕ್ಲೀನ್ ಆಗಿರಲ್ಲ. ಮಕ್ಕಳ ಕೈಯಿಂದ ಕ್ಲೀನ್ ಮಾಡಿಸಿದ್ರೆ ಅದೊಂದು ಬೇರೆ ವಿಷಯ, ಎತ್ ಬಿಡ್ತಾರೆ ಪೋಷಕರು, ನಮ್ಮ ಮಕ್ಕಳಿಗೆ ಕೆಲಸ ಹಚ್ಚಿದ್ರು ಅಂತ. ಮಕ್ಕಳು ಮಾಡಬಹುದು, ಅದಕ್ಕೆ ಏನ್ ತಪ್ಪಿಲ್ಲ. ತಮ್ಮ ಗ್ರೌಂಡ್ ತಾವು ಕ್ಲೀನ್ ಮಾಡ್ಕೊಳ್ಬಹುದು. ಬಟ್ ಅದ ನಾನು ಇಲ್ಲಿ ಏನು ಹೇಳಕ್ ಹೋಗಲ್ಲ. ಬಟ್ ಇಲ್ಲಿ ಮಾಡಿರೋದು ವಿಷಯ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಈ ಸಾಮಾಜಿಕ ಪಿಡುಗುಗಳಿದಾವಲ್ಲ, ಅದು ಸಮಾಜಗಳಲ್ಲಿ ಎಂತವು ಇನ್ನು ಯಾವ ರೀತಿಯಾಗಿ ಎದ್ ಕಾಣ್ತವೆ ನೋಡಿ ನಮ್ಮ ನಿಮ್ಮಗಳ ಮುಂದೆ, ಅಲ್ವಾ? ನಾನು ಅವ್ರನ್ನ ಮತ್ತೆ ಮತ್ತೆ ಹೇಳ್ತೀನಿ, ನೀವು ಇಲ್ಲಿ ಮಾಡ್ಬಾರ್ದಿತ್ತಪ್ಪ, ನೀವು ಮಾಡೋ ಜಾಗದಲ್ಲಿ ಮಾಡಿದ್ರೆ ಚೆನ್ನಾಗಿರೋದು. ನಿಮ್ಮ ಮಾಟ ಮಂತ್ರ ಏನು, ವಿದ್ಯಾವಂತರೇ ತುಂಬಿರುವ ಆ ಶಾಲೆಯ ಕಾರ್ಯಾಲಯದ ಮುಂದೆ ಈ ತರ ಮಾಡಿದ್ರೆ ಆ ಶಿಕ್ಷಕರು ಓಡಿ ಹೋಗಲ್ಲ, ಅದು ಸಾಧ್ಯವಾಗದ ಮಾತು. ದಯವಿಟ್ಟು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರನ್ನ ಒಳ್ಳೆ ವಿದ್ಯೆ ಕೊಡ್ಸಿ. ಈ ಮಾಟ ಗೀಟ ಮಂತ್ರ ಇವೆಲ್ಲ ಸಾಮಾಜಿಕ ಪಿಡುಗು, ಇದರಿಂದ ಏನು ಉಪಯೋಗ ಆಗಲ್ಲ. ಇದರಿಂದ ಈ ಜನರೇಷನ್ ಅಲ್ಲಿ ಯಾರು ಹೆದರಲ್ಲ, ತಗ್ಗಲ್ಲ, ಬಗ್ಗಲ್ಲ. ಆಯ್ತಾ? ಬಿಟ್ಬಿಡಿ ಇವೆಲ್ಲ. ಒಂದು ಸಮಾಜದಲ್ಲಿ ಇರುವಂತ ಈ ಪಿಡುಗುಗಳನ್ನು ಕಿತ್ತೊಗೆಯಲು ಯಾರಿಂದಲೂ ಕಷ್ಟ ಸಾಧ್ಯದ ಮಾತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿದ್ಯಾವಂತರಾದಂತ ಶಿಕ್ಷಕರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಶಾಲೆಯಲ್ಲಿ ಇರುವಂತ ನೂರಾರು ವಿದ್ಯಾರ್ಥಿಗಳಿಗೆ ಈ ಒಂದು ಪಿಡುಗಿನ ಬಗ್ಗೆ ವಿವರಣೆ ಮಾಡಿ ಅವರಿಗೆ ಹೇಳ್ಬೇಕು. ವಿದ್ಯಾರ್ಥಿಗಳಿಗೆ ಇದೆಲ್ಲ ಏನಿಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮನೆ ಮುಂದೆ ರಂಗೋಲಿ ಹಾಕಿರೋ ತರ ಇದನ್ನ ಹಾಕ್ಬಿಟ್ಟು ಜ್ಯೂಸ್ ಮಾಡಕ್ಕೆ ನಿಂಬೆ ಹಣ್ಣು ಹಿಂಡ್ಕೊಂಡು ಕುಡಿತೀವಲ್ಲ, ಅದೇ ನಿಂಬೆ ಹಣ್ಣು ತಂದು ಇಲ್ಲಿ ಇಟ್ಟಿದ್ದಾರೆ, ಇದರಿಂದ ಏನು ಆಗೋದಿಲ್ಲ. ದಯವಿಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ, ವಿದ್ಯಾರ್ಥಿಯ ತಂದೆ ತಾಯಿಗಳಿಗೆ ಮನವರಿಕೆ ಮಾಡಿ ಈ ಶಾಲೆಯಲ್ಲಿ ಈ ಹಿಂದೆ ಯಾವ ತರ ಶಿಕ್ಷಣಕ್ಕೆ ಒತ್ತು ಕೊಡ್ತಿದ್ರು ಅದೇ ತರ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇದನ್ನೆಲ್ಲ ತಲೆಯಲ್ಲೇ ಹಾಕೋಬೇಡಿ ಅಂತ ನಾನು ಶಿಕ್ಷಕರಲ್ಲಿ ಮನವಿ ಮಾಡ್ತೇನೆ. ಇಡೀ ಕರ್ನಾಟಕದ ಜನತೆ ಗಮನಿಸ್ಬೇಕು ಇದನ್ನೆಲ್ಲ. ಈ ತರ ಶಾಲೆ ಮುಂದೆ ಮಾಡಿದ್ರೆ ಏನ್ ತಾನೇ ಲಾಭ ಅವರಿಗೆ. ನಾನು ಇಲ್ಲಿ ಅವರಿಗೆ ನಾನು ಬೈತಿಲ್ಲ, ಬಟ್ ಅವರ ಬುದ್ಧಿವಂತಿಕೆ ಉಪಯೋಗಿಸಿದರೆ ಅದು ಇಲ್ಲಿ ಕಾರ್ಯ ರೂಪಕ್ಕೆ ಬರಲ್ಲ ಅಂತ ಹೇಳ್ಬೋದು ಅಷ್ಟೇ, ಅಲ್ವಾ? ಇದೊಂದು ಸಾಮಾಜಿಕ ಪಿಡುಗು ಅಲ್ವಾ? ಸೊ ಏನೇ ಇರ್ಲಿ, ನೀವೆಲ್ಲ ಚೆನ್ನಾಗಿರಿ, ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದು ವೈಜ್ಞಾನಿಕ ಯುಗ, ಟೆಕ್ನಾಲಜಿ ಯುಗ. ಹಾಗಾಗಿ ಇಲ್ಲಿ ಇದಕ್ಕೆ ಆಸ್ಪದನೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಾನು ನಿಮ್ಮಲ್ಲಿ ಹೇಳಲು ಬಂದಿದೆ. ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಾರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.